ಪೋಷಕರೇ ಮತ್ತು ಟೀಚರ್ಸ್ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ನಿಮಗೆ ಗೊತ್ತಾ, 8 ವರ್ಷದ ಮಗುಗೆ ಕಿಡ್ನಿ ಸ್ಟೋನ್ ಆಗಿದೆ. ಏನಕ್ಕೆ ಅಂದ್ಕೊಂಡಿದ್ದೀರಾ? ನೀವು ಮಾಡೋ ತಪ್ಪಿಂದ. ನಾವೇನು ತಪ್ಪು ಮಾಡಿದ್ವಿ ಮೇಡಮ್ ಅಂತೆಲ್ಲ ಬೈಬೇಡಿ. ನಿಮಗೆ ತಿಳಿದೇ ಮಾಡ್ತಾ ಇರುವಂತಹ ಒಂದು ಚಿಕ್ಕ ತಪ್ಪಿಂದ ಮಕ್ಕಳಿಗೆ ಕಿಡ್ನಿ ಸ್ಟೋನ್ ಆಗ್ತಾ ಇದೆ. ಸ್ಕೂಲ್ಗೆ ಹೋಗ್ತಾ ಇರುವಂತಹ ಮಕ್ಕಳು ಸರಿಯಾಗಿ ನೀರೇ ಕುಡಿತಾ ಇಲ್ಲ. ದಿನಕ್ಕೆ ಅರ್ಧ ಲೀಟ್ರ್ ನೀರು ಕೂಡ ಕುಡಿತಾ ಇಲ್ಲ. ಏನಕ್ಕೆ ಅಂದ್ಕೊಂಡಿದ್ದೀರಾ? ನೀರು ಜಾಸ್ತಿ ಕುಡಿದ್ರೆ ಸುಸ್ಸು ಬರ್ತಾ ಇರುತ್ತೆ, ಸ್ಕೂಲಲ್ಲಿ ಸುಸ್ಸುಗೆ ಕಳಿಸಲ್ಲ. ಮೇಡಮ್ನ ಪರ್ಮಿಷನ್ ಕೇಳಿದ್ರೆ ಬೈತಾರೆ ಅಂದ್ಬಿಟ್ಟು ತುಂಬ ಮಕ್ಕಳು ಯೂರಿನ್ ಬಂದಾಗ ಹೋಲ್ಡ್ ಮಾಡಿ ಇಟ್ಕೋತಾ ಇದ್ದಾರೆ. ಅದರಿಂದ ಕಿಡ್ನಿ ಸ್ಟೋನ್ಸ್ ಆಗ್ತಾ ಇದೆ. ದಯವಿಟ್ಟು ಟೀಚರ್ಸ್ ಮಕ್ಕಳಿಗೆ ವಾಶ್ರೂಮ್ ಬಂದಾಗ ಕಳಿಸಿ, ಅವ್ರಿಗೆ ಹೋಲ್ಡ್ ಮಾಡೋದಕ್ಕೆ ಹೇಳಬೇಡಿ. ನೀರನ್ನ ಚೆನ್ನಾಗಿ ಕುಡಿಸಿ. ಟೀಚರ್ಸ್ ಜೊತೆಗೆ ಪೋಷಕರು ಒಂದು ನೆನ್ಪಿಟ್ಕೋಬೇಕು. ಮಗು ನೀರು ಚೆನ್ನಾಗಿ ಕುಡಿತಾ ಇದೆಯಾ, ಅವರು ವಾಟರ್ ಬಾಟಲ್ ಖಾಲಿಯಾಗಿದೆಯಾ ಅಂತ ದಿನ ಚೆಕ್ ಮಾಡಿ. ತುಂಬ ಕಡಿಮೆ ನೀರು ಕುಡಿದ್ರೆ ತುಂಬ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಹುಷಾರು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಿಡ್ನಿ ಸ್ಟೋನ್ಸು, ಆಪ್ರೇಷನ್ಸು ಅಂತಂದರೆ ಎಷ್ಟು ತೊಂದರೆ ಆಗುತ್ತಲ್ವಾ? ಒಂದ್ಸಲ ಯೋಚನೆ ಮಾಡಿ. ಮಕ್ಕಳಿಗೆ ಆದಷ್ಟು 1 ರಿಂದ 2 ಲೀಟರ್ ಆದರೂ ನೀರನ್ನು ಪ್ರತಿದಿನ ಕುಡಿಸಿ. ನಾವು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಮುಂದೆ ಬರುವಂಥ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ತಡಿಬೋದು. ನಿಜ ತಾನೇ?